ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮ್ಮ ಗಜೇಂದ್ರ ವಿಲಾಸ ಹೋಟ್ನವರು ನಾನು ಇವರು ಕಮರ್ಷಿಯಲ್ ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ ಅಂದ್ಕೊಂಡೆ. ಇವರು ದೇಶಭಕ್ತಿಯಾಗಿ ಈ ಕೆಲಸ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ವ್ಯಾಪಾರ ಮಾಡೋದಕ್ಕೆ ಬರೋದು ನೋಡಿದ್ರೆ ಇವರು ನಾನು ಏನೋ ಅಂದ್ಕೊಂಡೆ, ಇಲ್ಲಿ ಬಂದು ಮೇಲೆ ಗೊತ್ತಾಯ್ತು. ತುಂಬ ಸಂತೋಷವಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮತ್ತು ಈ ದಿನ ಇವತ್ತು ನಮಗೆ ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮಾನ್ ಇರ್ಬೋದು, ಇದು ನಮಗೆ ಒಂದು ಒಳ್ಳೆಯ ಹುಟ್ಟುಹಬ್ಬದ ವಾತಾವರಣ. ಯಾಕೆಂದರೆ ಈ ದಿನಲ್ಲಿ ಎಲ್ಲ ಜಾತಿ ಧರ್ಮಗಳು ಇದರಲ್ಲಿ ಸೇರಿ ಮಾಡೋಂಥ ವ್ಯವಸ್ಥೆ ಆಗ್ತದೆ. ನಮ್ಮ ಗಜೇಂದ್ರ ವಿಲಾಸ್ ಬಾಲಾಜಿ ಅವರಿಗೆ, ನಮ್ಮ ಸ್ನೇಹಿತರು, ಹಿರಿಯರು, ಇವರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಈ ಸಂದರ್ಭದಲ್ಲಿ ತಿಳಿಸಿದ್ದೇನೆ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ನಮ್ಮ ಗಜೇಂದ್ರ ವಿಲಾಸ್ ವತಿಯಿಂದ ನಾವು ಈ ವರ್ಷ ಇಲ್ಲಿ ಶುರು ಮಾಡಿದ ಪ್ರಥಮ ವರ್ಷದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಇದು ರಾಷ್ಟ್ರದ ಹಬ್ಬ. ಸಾವಿರಾರು ಜನ, ಲಕ್ಷಾಂತರ ಜನರ ತ್ಯಾಗ ಬಲಿದಾನದ ಪ್ರತೀಕವಾಗಿ ಇವತ್ತು ನಮಗೆ ಈ ಸ್ವಾತಂತ್ರ್ಯ ಲಭಿಸಿದೆ. ಈ ಸ್ವಾತಂತ್ರ್ಯವನ್ನು ಈಗಾಗಲೇ ನಮ್ಮ ಶ್ರೀಗಳು ಹೇಳಿದಂತೆ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದಂಥ ಎಲ್ಲರಿಗೂ, ಎಲ್ಲ ಯುವಜನತೆಗೂ ನಾವು ಮಾದರಿಯಾಗಿ ಈ ಒಂದು ನಾವು ಹಿರಿಯರು ಹಾಕ್ಕೊಟ್ಟಂಥ ಹಿಂದಿನ ಒಂದು ನಡೆಯನ್ನು ಉಳಿಸ್ಕೊಂಡು ಹೋಗಬೇಕಾಗಿರುವಂಥ ನಮ್ಮ ಪರಿಸ್ಥಿತಿ ಇವತ್ತಿದೆ. ಆದ್ದರಿಂದ ನಾನು ಎಲ್ಲರಿಗೂ ಹೇಳುವುದೊಂದೇ, ಮೊದಲು ರಾಷ್ಟ್ರ, ನಂತರ ರಾಜ್ಯ. ರಾಷ್ಟ್ರ ಪ್ರೇಮ ಮೆರೆದು ರಾಜ್ಯ ಪ್ರೇಮ ಮೆರೆಸೋಣ ಅಂತ ಹೇಳ್ತಾ ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ತಿಳಿಸ್ತೀನಿ. ಧನ್ಯವಾದ. ವಿಜಯ ರಾಘವೇಂದ್ರ ಅವರು ನಡೆಸುತ್ತಿರುವಂಥ ರುದ್ರಾಭಿಷೇಕ ಚಿತ್ರವು ಯಶಸ್ವಿಯಾಗಲಿ. ಇದು 100 ದಿನ ಓಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ಈ ಚಿತ್ರಕ್ಕೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ.